ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮತ್ತೊಂದು ಹೊಸ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ವ್ಯಾಕರಣಾಂಶದಲ್ಲಿ ನಾನು ಕಳೆದ ಒಂದು ವಿಡಿಯೋದಲ್ಲಿ 6ರಿಂದ 10ನೇ ತರಗತಿಯ ಒಂದು ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹ ವ್ಯಾಕರಣಾಂಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈಗ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಕಳೆದ ಒಂದು ವಿಡಿಯೋದಲ್ಲಿ ನಾನು ವ್ಯಾಕರಣಾಂಶದಲ್ಲಿ ವರ್ಣಮಾಲೆಗಳು ಮತ್ತೆ ವರ್ಣಮಾಲೆಗಳ ವಿಧಗಳು ಈ ಒಂದು ವಿಷಯವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನಮ್ ಚಾನೆಲ್ ನೋಡ್ತಾ ಇದ್ದೀರೋ, ಯಾರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದೀರೋ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡ್ಕೊಳ್ಬಹುದು. ಬನ್ನಿ ಮತ್ತೆ ತಡ ಮಾಡೋದು ಒಂದು ತರಗತಿಯನ್ನ ಶುರು ಮಾಡೋಣ. ವ್ಯಾಕರಣಾಂಶ ಮಾಹಿತಿನಲ್ಲಿ ಅಂದ್ರೆ ನನ್ನ 6ರಿಂದ 10ನೇ ತರಗತಿಯಲ್ಲಿ ಪಠ್ಯ ಪುಸ್ತಕದ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ವ್ಯಾಕರಣಾಂಶವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು 6ರಿಂದ 10ನೇ ತರಗತಿಯ ವ್ಯಾಕರಣಾಂಶ ಅಂತ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ. ದಯವಿಟ್ಟು ಆ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ರೆ ನಿಮ್ಗೆ ವ್ಯಾಕರಣಾಂಶದ ಸಂಪೂರ್ಣ ಮಾಹಿತಿಯ ವಿಡಿಯೋಗಳಲ್ಲಿ ಸಿಗ್ತಾ ಹೋಗ್ತವೆ. ವ್ಯಾಕರಣಾಂಶದಲ್ಲಿ ಇಂದಿನ ಒಂದು ತರಗತಿಯಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಗಮನಿಸಿ. ಸಂಯುಕ್ತಾಕ್ಷರಗಳು ಅಂದ್ರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಎಂದು ಕರೆಯುತ್ತೇವೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿದ್ದಿಷ್ಟೇ, ವ್ಯಂಜನಕ್ಕೆ ಮತ್ತು ವ್ಯಂಜನ ಸೇರಿಕೊಂಡು. ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವ್ಯಂಜನಾಕ್ಷರಗಳು ಯಾವ್ಯಾವ ಎನ್ನುವಂತಹ ಮಾಹಿತಿಯನ್ನ. 34 ವ್ಯಂಜನಾಕ್ಷರಗಳಿದಾವೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈ ಒಂದು ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯವನ್ನ ಪಡ್ಕೊಂಡು ಆಗುವಂತಹ ಅಕ್ಷರಕ್ಕೆ, ಉಂಟಾಗುವಂತಹ ಅಕ್ಷರಕ್ಕೆ ನಾವೇನಂತ ಕರಿತೇವೆ? ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಗಮನಿಸ್ತಾ ಹೋಗೋಣ. ಪ್ರತಿಯೊಂದು ಅಕ್ಷರಗಳಲ್ಲಿ ಒಂದು ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸಂಯುಕ್ತಾಕ್ಷರದಲ್ಲಿ ಕೂಡ 2 ವಿಭಾಗಗಳಾಗಿ ಮಾಡ್ತಾ ಹೋಗ್ತೇವೆ. ಅಂದ್ರೆ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಭಾಗಗಳನ್ನ ಮಾಡ್ತಾ ಹೋಗ್ತೀವಿ? 2 ವಿಭಾಗಗಳನ್ನ ನಾವು ಸಂಯುಕ್ತಾಕ್ಷರಗಳಲ್ಲಿ ಕಾಣ್ಬಹುದು. ಯಾವ್ಯಾವು ಅಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಭಾಗಗಳನ್ನಾಗಿ ಮಾಡ್ತಾ ಇದ್ದೇವೆ? 2 ವಿಭಾಗಗಳನ್ನಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿರುವಂತದ್ದು ಯಾವುದು? ಸಜಾತಿಯ ಸಂಯುಕ್ತಾಕ್ಷರ. ಎರಡನೇದ್ದು ಯಾವುದು? ವಿಜಾತಿಯ ಸಂಯುಕ್ತಾಕ್ಷರ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಒಂದೇ ಜಾತಿಯ 2 ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಅಂತಹ ಅಕ್ಷರಗಳನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಸಜಾತಿಯ ಒತ್ತಾಕ್ಷರ ಅಂತ ಕೂಡ ಹೇಳ್ಬೋದು. ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದೆ ನೋಡಿ, ಉದಾಹರಣೆನ ಗಮನಿಸ್ತಾ ಹೋಗಿ. ಇಲ್ಲಿ ಅ ಎನ್ನುವಂತಹ ಸ್ವರಾಕ್ಷರಕ್ಕೆ ಕ ಎನ್ನುವಂತಹ ವ್ಯಂಜನಾಕ್ಷರ ಸೇರಿದಾಗ ಕ ಆಗುತ್ತೆ ಅನ್ನೋದನ್ನ ಗಮನಿಸ್ಬೇಕು. ಅದೇ ರೀತಿಯಾಗಿ ಅ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಕ ಅಧಿಕ ಕ ಎನ್ನುವಂತಹ ವ್ಯಂಜನಾಕ್ಷರ ಸೇರಿದಾಗೆ, ಅದ್ರ ಜೊತೆಗೆ ಅ ಎನ್ನುವಂತಹ ಸ್ವರಾಕ್ಷರ ಸೇರಿದಾಗ ಇದನ್ನ ಪೂರ್ಣದಲ್ಲಿ ಬರ್ದಾಗ ಏನಾಗುತ್ತೆ? ಅಕ್ಕ ಆಗುತ್ತೆ. ಇಲ್ಲಿ ಕ ಮತ್ತು ಕ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಅ ಎನ್ನುವಂತಹ ವ್ಯಂಜನಾಕ್ಷರವು ಕೂಡಿಕೊಂಡು ಏನಾಗುತ್ತದು? ಸಜಾತಿಯ ಆಗಿದ್ದು ಇವುಗಳು ಒಂದಕ್ಕೊಂದು ಕೂಡುವುದಕ್ಕೆ ಯಾವುದು ಸಹಾಯ ಮಾಡುತ್ತೆ? ಇಲ್ಲಿ ಕ ಎನ್ನುವಂತಹ ಕಾಗೆ ಏನಾಗುತ್ತೆ? ಕಾ ಒತ್ತು ಬಂದಿದೆ ಎಂಬ ಒಂದು ಸಜಾತಿಯ ಒಂದು ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ನಾವು ಹೇಳ್ಬೇಕಾದ್ರೆ ಅಂದ್ರೆ ಸಾಮಾನ್ಯವಾಗಿ ಈಗ ಗಮನಿಸಿ, ಸಾಮಾನ್ಯವಾಗಿ ಇಲ್ಲಿ ಯಾವ ರೀತಿ ಅಂದ್ರೆ ಸ್ವಲ್ಪ ಕ್ಲೂ ಕೊಡ್ತಾ ಹೋಗ್ತೀನಿ ನಾನು. ಯಾವ ರೀತಿ ಅಂದ್ರೆ ಈಗ ಕಾ ಇರುತ್ತಲ್ವಾ, ಕಾಗೆ ಕಾ ಒತ್ತು ಬಂದಾಗ ಅಥವಾ ಒಂದು ಅಕ್ಷರದ ಅದೇ ಒತ್ತಾಕ್ಷರ ಪುನರಾವರ್ತನೆ ಆಗಿ ಕೆಳಗಡೆ ಬಂದಾಗ ಏನಾಗುತ್ತೆ? ಅದು ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕ ಎನ್ನುವಂತಹ ಅಕ್ಷರಕ್ಕೆ ಬೇರೆ ಒಂದು ಅಕ್ಷರದ ಒಂದು ಒತ್ತಾಕ್ಷರ ಬಂದ್ರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ ಅನ್ನೋದನ್ನ ಸಾಮಾನ್ಯವಾಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉದಾಹರಣೆ ನೋಡ್ತಾ ಹೋಗೋಣ. ಇಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ ಇವೆಲ್ಲ ನೋಡಿ ಗಮನಿಸ್ತಾ ಹೋಗಿ.
ಇಲ್ಲಿ ಪ ಎನ್ನುವಂತಹ ಅಕ್ಷರಕ್ಕೆ ಯಾವ ವ್ಯಂಜನಕ್ಕೆ ಪ ಎನ್ನುವಂತಹ ವ್ಯಂಜನಾಕ್ಷರನೇ ಏನಾಗಿದೆ, ಅದು ಒತ್ತಾಕ್ಷರವಾಗಿ ಬಂದಿದೆ. ಇಲ್ಲಿ ಮಾ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಇಲ್ಲಿ ಮತ್ತೆ ಮಾ ಎನ್ನುವಂತಹ ವ್ಯಂಜನಾಕ್ಷರವೇ ಒತ್ತಾಕ್ಷರ ಬಂದಿದೆ. ಅಂದ್ರೆ ಅದೇ ವರ್ಣದ ಒಂದು ಒತ್ತಾಕ್ಷರ ಬರೋದನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಸಜಾತಿಯ ಒತ್ತಕ್ಷರ ಅಂತ ಕೂಡ ಹೇಳ್ತೇವೆ. ಇನ್ನು ವಿಜಾತಿ ನೋಡ್ತಾ ಹೋಗೋಣ. ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವಂತಹ ಅಕ್ಷರವನ್ನ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೇವೆ ಅನ್ನೋದನ್ನ ಗಮನಿಸ್ಬೇಕು. ಇಲ್ಲಿ ಗಮನಿಸ್ತಾ ಹೋಗಿ ಭ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಆ ಎನ್ನುವಂತಹ ಸ್ವರಾಕ್ಷರ ಸೇರ್ಬಿಟ್ಟು ಕ ಎನ್ನುವಂತಹ ವ್ಯಂಜನಾಕ್ಷರ ಸೇರಿ ಜೊತೆಗೆ ತ ಎನ್ನುವಂತಹ ವ್ಯಂಜನಾಕ್ಷರ ಆ ಎನ್ನುವಂತಹ ಸ್ವರಾಕ್ಷರ ಸೇರ್ಬಿಟ್ಟು ಏನಾಗುತ್ತೆ, ಇಲ್ಲಿ ಭಕ್ತ ಆಗುತ್ತೆ ಅನ್ನೋದನ್ನ ಗಮನಿಸ್ಬೇಕು. ನೋಡಿ, ಗಮನಿಸ್ತಾ ಹೋಗಿ ದಯವಿಟ್ಟು. ಇಲ್ಲಿ ಭಕ್ತ ಎನ್ನುವಂತಹ ಒಂದು ಅಕ್ಷರ ಪದ ಬಂದಿದೆ ಅಲ್ವಾ. ಈ ಭಕ್ತ ಎನ್ನುವಂತಹ ಪದ ಏನನ್ನ ಸೂಚಿಸುತ್ತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುವಂಥದ್ದನ್ನ ಸೂಚಿಸುತ್ತೆ. ಇದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದೆ ನೋಡಿ. ಅದ್ರ ಜೊತೆಗೆ ಇಲ್ಲಿ ಒಂದು ವಿವರಣೆ ಇದೆ, ನೋಡ್ಬಿಡೋಣ. ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಗಳಾಗಿದ್ದು ಇವೆರಡು ಕೂಡಿಬಿಟ್ಟು ಏನಾಗುತ್ತೆ, ಕ ಎನ್ನುವಂತಹ ಅಕ್ಷರಕ್ಕೆ ತ ಎನ್ನುವಂತಹ ಒತ್ತಾಕ್ಷರ ಬಂದಿದೆ ಎನ್ನುವುದನ್ನ ಸೂಚಿಸೋದೇನ, ಇದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಗಮನಿಸ್ತಾ ಹೋಗಿ ಉದಾಹರಣೆಗಳನ್ನ. ಚಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ ಇತ್ಯಾದಿ ಎನ್ನುವಂಥದ್ದು ಇವೆಲ್ಲ ಏನು ಸಜಾತಿಯ ಸಂಯುಕ್ತಾಕ್ಷರ ಅಲ್ಲ, ವಿಜಾತಿಯ ಸಂಯುಕ್ತಾಕ್ಷರ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಗಮನಿಸ್ತಾ ಹೋಗಿ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಈಗ ಒಂದೇ ನಿಮಿಷ. ಇಲ್ಲಿ ಉದಾಹರಣೆ ಹೇಳ್ತಾ ಹೋಗ್ತೀನಿ ನಾನು. ಈಗ ಇಲ್ಲಿ ಅಕ್ಕ ಎನ್ನುವಂತಹ ಅಕ್ಷರ ಬರ್ದಿದೀವಿ ಅಲ್ವಾ, ನಾನು ಅಕ್ಕ ಎನ್ನುವಂತಹ ಅಕ್ಷರವನ್ನ ಬರ್ದಿದ್ದೀನಿ ನಾನು. ಗಮನಿಸ್ತಾ ಹೋಗಿ, ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಗಮನಿಸಿ. ಈ ಅಕ್ಕ ಎನ್ನುವಂತಹ ಅಕ್ಷರ ನಾನು ಮೊದಲೇ ತಿಳಿಸಿದ ಹಾಗೆ ಇಲ್ಲಿ ಕ ಎನ್ನುವಂತಹ ಅಕ್ಷರಕ್ಕೆ ಅದೇ ಜಾತಿಯ ಅಥವಾ ಅದೇ ವರ್ಣದ ಒತ್ತಾಕ್ಷರ ಬಂದಿದೆ. ಇಲ್ಲಿ ಗಮನಿಸ್ತಾ ಹೋಗಿ, ಇದನ್ನ ನಾವೇನಂತ ಕರಿತೀವಿ, ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅದೇ ರೀತಿಯಾಗಿ ಈಗ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ಆ ಮತ್ತೆ ಕ ಇದೆ ಅಲ್ವಾ, ಇಲ್ಲಿ ಭಕ್ತ ಅಂತ ಇದೆ ನೋಡಿ. ಗಮನಿಸ್ತಾ ಹೋಗಿ, ಇಲ್ಲಿ ಭಕ್ತ ಅಂತ ಇದೆ. ಇಲ್ಲಿ ಕ ಎನ್ನುವಂತ ಅಕ್ಷರವೇ ಬಂದಿದೆ ಅಲ್ವಾ, ಇಲ್ಲಿ ಕೂಡ ಕ ಅನ್ನುವಂತ ಅಕ್ಷರ ಬಂದಿದೆ. ಆದ್ರೆ ಇಲ್ಲಿ ಬಂದಿರುವಂತ ಕ ಅಕ್ಷರಕ್ಕೂ ಒತ್ತಾಕ್ಷರ ಇಲ್ಲಿ ಕಾದೇ ಬಂದಿದೆ. ಆದ್ರೆ ಇಲ್ಲಿ ಬಂದಿರುವಂತ ಕ ಅಕ್ಷರಕ್ಕೆ ಒತ್ತಾಕ್ಷರ ಯಾವ್ದು ಬಂದಿದೆ, ತ ಒತ್ತಾಕ್ಷರ ಬಂದಿದೆ. ಹಾಗಾಗಿ ಇದು ಏನಾಗುತ್ತೆ, ವಿಜಾತಿಯ ಆಗುತ್ತೆ. ಅಂದ್ರೆ ವಿಜಾತಿ ಒತ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಅಂತಾನು ಹೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ಗಮನಿಸ್ತಾ ಹೋಗಿ, ಸಜಾತಿ ಮತ್ತು ವಿಜಾತಿ. ಸಜಾತಿ ಅಂದ್ರೆ ಅದೇ ವರ್ಣದ ಅಕ್ಷರ ಅಂತ ಅರ್ಥ. ವಿಜಾತಿ ಅಂದ್ರೆ ಆ ವರ್ಣದಲ್ಲದ ಅಕ್ಷರವನ್ನ ನಾವು ವಿಜಾತಿ ಅಂತ ಕರಿತೇವೆ. ಗಮನಿಸ್ತಾ ಹೋಗಿ, ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಆಯ್ತು. ನಾವು ಇವೆರಡು ಉದಾಹರಣೆಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅಕ್ಕ ಮತ್ತೆ ಭಕ್ತ ಇವೆರಡು ಉದಾಹರಣೆಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು, ನಮಗೆ ತುಂಬಾ ನೆನಪಲ್ಲಿ ಉಳಿಯುತ್ತೆ. ಸಜಾತಿ ಸಂಯುಕ್ತಾಕ್ಷರ ಯಾವುದು, ವಿಜಾತಿ ಸಂಯುಕ್ತಾಕ್ಷರ ಯಾವುದು ಎನ್ನುವಂಥದ್ದನ್ನ ನೀವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಮುಂದುವರೆದ ಭಾಗದಲ್ಲಿ ಪ್ರಶ್ನೆಗಳನ್ನ ನೀಡಿದೆ, ಪ್ರಶ್ನೆಗಳನ್ನ ಕೊಟ್ಟಾಗಿದೆ. ದಯವಿಟ್ಟು ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಬರಿಬೇಕಾಗುತ್ತೆ. ನೀವು ನಾನ್ ಮೊದ್ಲೇ ಹೇಳಿದ್ದೀನಿ ನಿಮ್ಗೆ, ಸ್ವಲ್ಪ ನಾನ್ ಕೊಟ್ಟಿರುವಂತಹ ಒಂದು ಯಾವ್ದಾದ್ರು ಹೇಳಿರುವಂತ ತರಗತಿಯ ನಂತರ ಏನ್ ಮಾಡಿ, ಕೆಳಗಿನ ಒಂದು ಅಭ್ಯಾಸದಲ್ಲಿ ಕೊಟ್ಟಿರ್ತಾರೆ, ಆ ಒಂದು ಉತ್ತರಗಳನ್ನ ಬರೆಯುವಂತಹ ಪ್ರಯತ್ನ ಮಾಡಿ. ನಿಮ್ಮದೇ ಆಗಿರುವಂತಹ ಒಂದು ನೋಟ್ಸ್ ಅನ್ನ ರೆಡಿ ಮಾಡ್ತಾ ಹೋಗಿ. ಈ ಒಂದು ತರಗತಿನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಲ್ವಾ, ನೀವೆಲ್ಲ ಏನ್ ಮಾಡಿ, ಸ್ವಲ್ಪ ಒಂದು 100 ಪೇಜ್ ಅಥವಾ 200 ಪೇಜ್ ನೋಟ್ ಅನ್ನ ತಗೊಳ್ಳಿ. ಆ ನೋಟ್ ಅಲ್ಲಿ ಏನ್ ಮಾಡ್ತಾ ಹೋಗಿ, ತರಗತಿ ನಂತರದಲ್ಲಿ ನಾನು ಈ ರೀತಿ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯುವುದ್ರ ಮೂಲಕ ನೀವ್ ಏನ್ ಮಾಡ್ಬೇಕಾಗುತ್ತೆ, ತುಂಬಾ ಪರ್ಫೆಕ್ಟ್ ಆಗಿ ಕಲಿಬಹುದು ನೀವು ಈ ರೀತಿ ಮಾಡೋದ್ರಿಂದ. ಅದನ್ನ ಗಮನಿಸಿ. ಇಲ್ಲಿ ನೋಡಿ, ಪ್ರಶ್ನೆಗಳು ಕೊಟ್ಟಿದ್ದಾರೆ. ಸಂಯುಕ್ತಾಕ್ಷರಗಳು ಎಂದರೇನು? ನಾನೀಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ದಯವಿಟ್ಟು ಅದನ್ನ ಒಂದು ಪ್ರಶ್ನೆಯನ್ನ ಹಾಕೊಂಡ್ಬಿಟ್ಟು ನೀವು ಎಷ್ಟು ಕೇಳಿಸ್ಕೊಂಡಿದ್ದೀರೋ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರೋ ಅಷ್ಟು ಬರ್ದ್ರೆ ಆಯ್ತು.
ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋನ ಮತ್ತೆ ಪುನಃ ಮೊದಲಿಂದ ನೋಡ್ಬೋದು. ನೀವು ನೋಡ್ಬಿಟ್ಟು ಆ ಒಂದು ಸಂಯುಕ್ತಾಕ್ಷರದ ಒಂದು ಡೆಫಿನೇಷನ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು. ಜೊತೆಗೆ ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತ. ಇಲ್ಲೊಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸಜಾತಿ ಮತ್ತೆ ವಿಜಾತಿ ಎರಡನ್ನು ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ, ಅಂದ್ರೆ ಎರಡನ್ನ ಕ್ರೋಢೀಕರಣ ಮಾಡ್ಕೊಟ್ಟಿದ್ದಾರೆ. ಇದ್ರಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನ ಡಿವೈಡ್ ಮಾಡಿ ಅಂದ್ರೆ ವಿಭಾಗ ಮಾಡಿ ಬರಿಬೇಕಾಗುತ್ತೆ, ವಿಂಗಡಿಸಿ ಬರೆಯೋದು ಅಂತ ಹೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆ ಇದೆ, 5 ಸಜಾತಿಯ ಹಾಗೂ 5 ವಿಜಾತಿಯ ಸಂಯುಕ್ತಾಕ್ಷರಗಳನ್ನ ಹೊಂದಿರುವ ಶಬ್ದಗಳನ್ನ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಇಲ್ಲಿ 5 ಸಜಾತಿ ಮತ್ತು 5 ವಿಜಾತಿ ಶಬ್ದಗಳನ್ನ ಬರೆಯೋದು. ಈಗ ಉದಾಹರಣೆ ಹೇಳ್ತೀನಿ ನಾನು ಯಾವ ರೀತಿ ನೀವು ಬರಿಬೇಕಂದ್ರೆ, ಸಾಮಾನ್ಯವಾಗಿ ಈಗ ನೀವು 6ನೇ ತರಗತಿ ಓದ್ತಾ ಇದ್ರಿ ಅಂದ್ರೆ 6ನೇ ತರಗತಿಯಲ್ಲಿರುವಂತಹ ಮೊದಲನೇ ಪಾಠನು ತಗೊಳ್ಳಿ, ಅಥವಾ ಮೊದಲನೇ ಪದ್ಯವನ್ನ ತಗೊಳ್ಳಿ. ಇಲ್ಲಾಂದ್ರೆ 7ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ರಿಂದ 7ನೇ ತರಗತಿಲಿಂದ ಮೊದಲನೇ ಪಾಠ ಮೊದಲನೇ ಪದ್ಯ. 8 ಇತ್ತಂದ್ರೆ ಇದೇ ರೀತಿಯಾಗಿ 8, 9, 10 ಇದೇ ರೀತಿಯಾಗಿ ಮೊದಲನೇ ಒಂದು ಪಾಠವನ್ನ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಪಾಠದಲ್ಲಿ ಮೊದಲ ಪುಟದಲ್ಲಿ ಹುಡುಕ್ತಾ ಹೋಗಿ, ನಿಮಗ್ ಸಾಕಷ್ಟಾಗಿ ಸಿಗುತ್ತೆ, ಸಂಯುಕ್ತಾಕ್ಷರಗಳು ತುಂಬಾನೇ ಸಿಗ್ತವೆ. ಹುಡುಕ್ತಾ ಹೋಗಿ ಆ ಪಾಠವನ್ನ ಓದ್ತಾ ಹೋಗಿ ನಿಮ್ಗೆ ಅಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಸಿಗ್ತವೆ. ಇಲ್ಲಿ 5 ಅಂತ ಕೇಳಿದೆ, ದಯವಿಟ್ಟು 5ಕ್ಕೆ ಸೀಮಿತ ಆಗ್ಬೇಡಿ. 10 ಇಲ್ಲ 15 ಸಂಯುಕ್ತಾಕ್ಷರಗಳನ್ನ, ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳನ್ನ, ಪದಗಳನ್ನ ಬರೀರಿ, ಶಬ್ದಗಳನ್ನ ಬರೀರಿ ದಯವಿಟ್ಟು. ಇದ್ ಮಾಡೋದ್ರಿಂದ ಏನಾಗುತ್ತೆ, ನೀವು ವಿಡಿಯೋ ಕ್ಲಾಸ್ ಅನ್ನ ಕೇಳೋದ್ರ ಜೊತೆಗೆ ನೀವು ವ್ಯಾಕರಣಾಂಶದಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಆಗ್ತಿರನ್ನೋದನ್ನ ಗಮನಿಸಬಹುದು. ಓಕೆ, ಇಂದಿನ ತರಗತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ನಮ್ ಚಾನೆಲ್ ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೆ ಬೇರೆ ಏನಾದ್ರೂ ವಿಷಯಗಳ ಬಗ್ಗೆ ಅಂದ್ರೆ ವ್ಯಾಕರಣಾಂಶದ ಬಗ್ಗೆ ತರಗತಿ ತಿಳಿಸ್ಕೊಡಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗ ಹಾಲಿಡೇಸ್ ಕೊಟ್ಟಿದ್ದಾರೆ, ಮಕ್ಕಳೆಲ್ಲ ಮನೇಲಿ ಇರ್ತೀರಾ, ಸ್ವಲ್ಪ ಓದ್ಬೇಕು ಅನ್ನುವಂತ ಅವೇರ್ನೆಸ್ ನಿಮ್ಗೂ ಮೂಡ್ದಂಗಾಗುತ್ತೆ. ಏನೋ ನನ್ ಕೈಲಾದಂತ ಒಂದು ಸ್ವಲ್ಪ ಸಹಾಯವನ್ನ ಮಕ್ಳಿಗೆ ಮಾಡ್ದಾಗುತ್ತೆ ಅನ್ನುವಂತ ಉದ್ದೇಶದಿಂದ ನಾನು ಈ ಒಂದು ತರಗತಿಯನ್ನ ಶುರು ಮಾಡಿದ್ದೀನಿ. ಯಾರಿಗೆಲ್ಲ ಏನೆಲ್ಲ ಸಂಯುಕ್ತಾಕ್ಷರಗಳು ಅಥವಾ ವ್ಯಾಕರಣಾಂಶಗಳು, ವಚನಗಳು, ದ್ವಿರುಕ್ತಿ, ಪ್ರತಿಯೊಂದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಾಗ ಏನೇ ಇರ್ಬೋದು ದಯವಿಟ್ಟು ಕೇಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಾನು ಯಾವಾಗ ಫ್ರೀ ಇರ್ತೀನೋ, ನನ್ಗೆ ಆದಂತಹ ಒಂದು ಕೆಲಸದ ಒತ್ತಡ ಇರುತ್ತೆ, ಅದ್ರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನನ್ಗೋಸ್ಕರ ಅಂದ್ರೆ ಮಕ್ಕಳಿಗೋಸ್ಕರ ಬಿಡುವು ಮಾಡ್ಕೊಂಡು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ತುಂಬಾ ಮಕ್ಕಳು ವ್ಯಾಕರಣಾಂಶದಲ್ಲಿ ಹಿಂದಿರೋದ್ರಿಂದ, ಹಾಗಾಗಿ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೊಂದ್ ಸಣ್ಣ ಅಳಿಲು ಸೇವೆ ಇರ್ಲಿ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವ್ಯಾಕರಣಾಂಶ ತರಗತಿಯನ್ನ ಸಂಪೂರ್ಣವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡಿ. ನಾನು ವ್ಯಾಕರಣಾಂಶದಲ್ಲಿ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದೀನಿ. ದಯವಿಟ್ಟು ಆ ಪ್ಲೇ ಲಿಸ್ಟಿಗೆ ಹೋಗಿ, ತುಂಬಾ ವ್ಯಾಕರಣಾಂಶದ ಒಂದು ತರಗತಿಗಳಿದಾವೆ. ನಿಮ್ಗೆ ಪಾಠಗಳು ಕೂಡ ಸಿಗ್ತವೆ, ವ್ಯಾಕರಣಾಂಶದ ತರಗತಿಗಳು ಸಿಗ್ತವೆ. ನಿಮ್ಗೆ ಏನಾದ್ರೂ ಗೊಂದಲಗಳಿತ್ತಂದ್ರೆ ದಯವಿಟ್ಟು ಆ ಒಂದು ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ, ಅದಕ್ಕೆ ತಕ್ಕದಾಗಿರುವಂತಹ ಒಂದು ಉತ್ತರವನ್ನ ನಾನು ನೀಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೆ ಮುಂದಿನ ತರಗತಿಯಲ್ಲಿ ವ್ಯಾಕರಣಾಂಶದ ಮಾಹಿತಿನಲ್ಲಿ ನಾನು ವಚನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ತರಗತಿಯನ್ನ ಮಿಸ್ ಮಾಡದೆ ನೋಡಿ. ನಾಳೆ ಮತ್ತೆ ಈ ಒಂದು ತರಗತಿನ ವಚನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಲೈವ್ ಕ್ಲಾಸ್ ಗಳನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಜಾಯ್ನ್ ಆಗ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋವನ್ನ ಲೈಕ್ ಮಾಡೋದ್ರ ಮೂಲಕ ನಂಗೆ ತಿಳಿಸಿ. ಲೈವ್ ಕ್ಲಾಸ್ ಗಳನ್ನ ಕೂಡ ನಾನು ಶುರು ಮಾಡೋದ್ರಲ್ಲಿ ಇದೀನಿ. ಇನ್ ಸ್ವಲ್ಪ ದಿನಗಳಲ್ಲಿ ಪ್ರಯತ್ನವನ್ನ ಪಡ್ತೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ವಚನಗಳ ಬಗ್ಗೆ ತಿಳಿಸ್ಕೊಡ್ತಾನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಪ್ರೋತ್ಸಾಹವನ್ನ ಕೊಡ್ತಾ ಇರಿ. ವ್ಯಾಕರಣಾಂಶದ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.